ಕೊರಟಗೆರೆ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮಣ್ಣು ದಂಧೆ. ಸರ್ಕಾರಿ ಸರ್ವೆ ನಂಬರ್ ಜಮೀನುಗಳಲ್ಲಿ ಮಾಯವಾಗ್ತಿರುವ ಮಣ್ಣು. ರಾತ್ರೋನ್ರಾತ್ರಿ ಜೆಸಿಬಿ ಟಿಪ್ಪರ್ಗಳ ಅಬ್ಬರ. ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತರ ತಾಲೂಕು ಅಧಿಕಾರಿಗಳು. ನಮಸ್ಕಾರ ವೀಕ್ಷಕರೇ, ಸುದ್ದಿಪ್ರಭಾ ಕನ್ನಡ 9 ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಹಿಂದೆ ಒಂದು ಬಾರಿ ಹೇಳಿದ್ದೆ ನಮ್ಮ ತಾಲೂಕಿನ ಮಣ್ಣಿನ ಸಮಸ್ಯೆ ಬಗ್ಗೆ. ಕೊರಟಗೆರೆಯ ಮಣ್ಣು ಮಾಯ, ಕೊರಟಗೆರೆಯಲ್ಲಿ ಮಣ್ಣು ಮಾಯ ಎಂಬ ಸುದ್ದಿಯೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೇಳಿದಾಗೆ ತಮ್ಮ ಮುಂದೆ ತರ್ತಾ ಇದ್ದೀನಿ. ವೀಕ್ಷಕರೇ, ಕೊರಟಗೆರೆಯಲ್ಲಿ ಮತ್ತೆ ರಾತ್ರೋನ್ರಾತ್ರಿ ಜೆಸಿಬಿ ಸದ್ದು, ಟಿಪ್ಪರ್ಗಳ ಸದ್ದು ತುಂಬ ಕೇಳಿಸ್ತಾ ಇದೆ. ಏಕಪ್ಪ ಅಂತಂದರೆ ರಾತ್ರೋನ್ರಾತ್ರಿ ಸರ್ಕಾರದ ಕೆಲವು ಜಾಗಗಳಲ್ಲಿ ಮಣ್ಣು ಮಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ಚಿಂತನೆಯನ್ನು ಮಾಡ್ತಾ ಇಲ್ಲ. ಅವ್ರ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲ ಸ್ವಾಮಿ, ಸರ್ಕಾರಿ ಜಾಗಗಳಲ್ಲಿ ಇರ್ತಕ್ಕಂಥ ಮಣ್ಣಾಗ್ಬೋದು, ಮರಗಳಾಗ್ಬೋದು, ಬಂಡೆ ಆಗ್ಬೋದು, ಅದು ನಮ್ಮ ಸೊತ್ತಲ್ಲ ಸ್ವಾಮಿ. ಏನು ಸ್ವಾಮಿ, ರಾತ್ರಿ ಮಣ್ಣು ಮಾಯ ಆಗ್ತಾ ಇದ್ರು ತಮಗೆ ತಮಗೆ ಅರಿವೇ ಇಲ್ಲದಾಗ ತಾವೆಲ್ಲ ಕೂತ್ಕೊಂಡಿದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ ಸ್ವಾಮಿ. ನಮ್ಮ ಕೊರಟಗೆರೆ ತಾಲೂಕಿನ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳಗಳು ತಾವು ಭೇಟಿ ಕೊಟ್ಟಿದ್ದೀರಾ. ಬಜ್ರಹಳ್ಳಿ ಆಗ್ಬೋದು, ಗಂಟಗಾನಹಳ್ಳಿ ಆಗ್ಬೋದು, ಹೊನ್ನಾರ್ನಹಳ್ಳಿ ಆಗ್ಬೋದು, ಪುರದಹಳ್ಳಿ ಆಗ್ಬೋದು, ತಿಮ್ಮನಹಳ್ಳಿ, ಈ ಭಾಗಗಳಲ್ಲಿ ಮಣ್ಣು ಖಾಲಿಯಾಗಿ ಎಷ್ಟು ದಿನ ಆಗಿದೆ? ತಾವುಗಳು ಒಂದು ಬಾರಿ ಸಹ ಯಾವತ್ತಾದರೂ ಭೇಟಿ ಕೊಟ್ಟಿದ್ದೀರಾ? ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕೊರಟಗೆರೆ ತಾಲೂಕಿನಲ್ಲಿ ಗಂಟಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 26 ಈ ಒಂದು ಗ್ರಾಮದ ಇವತ್ತು ಈ ಒಂದು ಸರ್ವೆ ನಂಬರಲ್ಲಿ ಕೊರಟಗೆರೆಯ ನಗರದಲ್ಲಿ ಮಾಡ್ತಾ ಇರ್ತಕ್ಕಂಥ ಲೇಔಟ್ಗಳಿಗೆ ಮಣ್ಣು ಎಲ್ಲಿಂದ ಹೊಡಿತಾ ಇದ್ದಾರಪ್ಪ ಅಂತಂದರೆ ನೋಡಿ, ಇಲ್ಲೇ ಹೊಡಿತಾ ಇರೋದು. ಈ ಒಂದು ಊರಿನ ಸುತ್ತಮುತ್ತ ಇದು ಸರ್ಕಾರಿ ಖರಾಬು. ಒಟ್ಟು 74 ಎಕರೆ ಇದೆ. ಇದರಲ್ಲಿ ಸರ್ಕಾರಿ ಖರಾಬು ಅಂತ ತೋರಿಸಿದ್ದಾರೆ. 74 ಎಕರೆ ಅಂತಲೇ ತೋರಿಸಿರೋದು. ಬರ್ತಾರೋದು ಒಂದು ಇದರಲ್ಲಿ 74 ಎಕರೆ ಅಂತಲೇ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರಿಗೆ ಅಲರ್ಟ್ ಆಗಿರಬಹುದು. ಬಟ್ ಈ ಮಣ್ಣು ತೆಗಿತಾ ಇರೋದು ಮಾತ್ರ ನೋಡಿ ಇಲ್ಲೇನೇ ನೋಡ್ತಾ ಇದ್ದೀರಾ ನೀವು. ನೋಡಿದ ಉದ್ದ ಅಗಲಕ್ಕೂ ಮಣ್ಣು ಯಾವ ರೀತಿ ತೆಗಿತಾ ಇದ್ದಾರೆ, ಯಾವ ರೀತಿ ಬಗ್ದಿದ್ದಾರೆ ಅಂತ ತೋರಿಸ್ತಾ ಇದೆ ನಿಮಗೆ. ಈ ಒಂದು ಮಣ್ಣನ್ನು ಬೆಳಗ್ಗೆ ಹೊತ್ತು ಯಾರು ಹೊಡೆಯಲ್ಲ, ರಾತ್ರಿ ಹೊತ್ತು ಮಾತ್ರ ಮಣ್ಣು ತುಂಬಿ ಕೊರಟಗೆರೆ ಲೇಔಟ್ಗಳಿಗೆ ಬರ್ತಾ ಇದೆ. ಈ ಕ್ಷಣದಲ್ಲಿ ಸಹ ಬರ್ತಾ ಇದೆ. ಅದನ್ನು ಸಹ ವಿಡಿಯೋ ತೋರಿಸ್ತೀವಿ ನಾನು ನಿಮಗೆ. ಇಂದು ಕಂಡರೂ ಕಾಣ್ದಂಗೆ ತಾಲೂಕು ಆಡಳಿತ ಆಗ್ಬೋದು, ಕಂದಾಯ ಇಲಾಖೆ ಆಗ್ಬೋದು, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳೇ, ತಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಯಾವ್ದಾದ್ರು ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಅಂತ ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಪಾಪ ನಮ್ಮ ಕ್ಷೇತ್ರದ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ತಂದು ಕೊಡ್ತಾ ಇದ್ದಾರೆ. ಆದರೆ ತಾಲೂಕಿನ ಸಂಪನ್ಮೂಲಗಳನ್ನೇ ತಾವುಗಳು ಹೊರಗಡೆ ಕಳಿಸ್ತಾ ಇದ್ದೀರಾ. ಬರ್ತಕ್ಕಂಥ RI ಆಗ್ಬೋದು, VI ಆಗ್ಬೋದು, ತಮ್ಮ ಗಮನಕ್ಕೆ ಯಾವುದು ಮಾಹಿತಿ ಬಂದಿಲ್ವಾ? ಇಲ್ಲ ಮಾಹಿತಿ ಬಂದಿದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ಇದ್ರ ಬಗ್ಗೆ ತಮ್ಮ ಮೇಲಧಿಕಾರಿಗಳಿಗೆ ಯಾವುದಾದ್ರೂ ವಿಷಯನ ತಂದಿದ್ದೀರಾ? ಇಲ್ವಾ? ನೋಡಿ ಸರ್, ಅಕಸ್ಮಾತ್ ನೀವೇನೋ ತರಲಿಲ್ಲ ಅಂತಂದರೆ ನಮ್ಮ ಒಂದು ಸುದ್ದಿವಾಹಿನಿಯ ಮುಖಾಂತರ ತಮ್ಮ ಮೇಲಧಿಕಾರಿಗಳಿಗೆ ಈ ಒಂದು ಸುದ್ದಿಯನ್ನು ತಲುಪಿಸುವಂಥ ಕೆಲಸನ ನಾವು ಮಾಡ್ತೀವಿ. ಯಾಕೆಂತಂದರೆ ಇವತ್ತಿನ ಕೊರಟಗೆರೆ ತಾಲೂಕಿನ ಸಂಪನ್ಮೂಲ ನಮ್ಮ ಕ್ಷೇತ್ರದ್ದು, ನಮ್ಮದು. ನಮ್ಮ ಜಲ ಆಗ್ಬೋದು, ನೆಲ ಆಗ್ಬೋದು, ಮರ ಆಗ್ಬೋದು, ಗಿಡ ಆಗ್ಬೋದು, ಮಣ್ಣಾಗ್ಬೋದು, ಅದು ನಮ್ಮ ಕೆಲಸ, ನಮ್ಮ ಒಂದು ಕ್ಷೇತ್ರದ ಒಂದು ಸಂಪನ್ಮೂಲ. ಇದನ್ನು ಉಳಿಸುವಂಥ ಕೆಲಸ ನಮ್ಮ ಕೈಲಾಗಿದ್ದು ನಮ್ಮ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ವೀಕ್ಷಿಸಿ ಸುದ್ದಿಪ್ರಭಾ ಕನ್ನಡ 9.